ವೇದಿಕೆ ಮೇಲೆ ಉಪಸ್ಥಿತರಿರುವ ಕ್ರಿಸ್ತರಾಜ ಬಾಲರ್ಪಟ್ಟಣ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಬ್ರದರ್ ಚಾರ್ಲ್ಸ್ ರವರು ಹಾಗೂ ಎಲ್ಲ ಗುರು ವೃಂದಕ್ಕೆ, ಆತ್ಮೀಯ ಗೆಳೆಯ ಗೆಳತಿಯರಿಗೆ ಹಾಗೂ ಇಲ್ಲಿ ನೆರೆದ ಸಮಸ್ತ ವಿದ್ಯಾಭಿಮಾನಿ ಬಂಧುಗಳಿಗೆ ಡಾಕ್ಟರ್ ಶಿವರಾಜ್ ಮಾಡುವ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಭಾರತಕ್ಕೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಸುಧಾರಣೆ ಮತ್ತು ಆಧುನಿಕ ಭಾರತದ ರಾಷ್ಟ್ರೀಯ ನಿರ್ಮಾಣದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳ ಕೊಡುಗೆ ಅಪಾರ ಹಾಗೂ ಅವಿಸ್ಮರಣೀಯವಾದದ್ದು. ರೆವರೆಂಡ್ ಬ್ರದರ್ ರೋಮ್ಲಾಸ್ ರವರು ಜರ್ಮನಿ ದೇಶದಿಂದ ಭಾರತಕ್ಕೆ ಬಂದು ಕರ್ನಾಟಕದ ಗಡಿನಾಡು, ಕತ್ತಲ ರಾಜ್ಯ ಎಂದೇ ಕರೆಸಿಕೊಳ್ಳುತ್ತಿದ್ದ ಚಾಮರಾಜನಗರದ ರಾಮಸಮುದ್ರದಲ್ಲಿ 1967ರಲ್ಲಿ ಅಕ್ಷರ ದಾಸೋಹ ಹಾಗೂ ಅನ್ನದಾಸೋಹ ಮಾಡುವ ಕನಸನ್ನೊತ್ತು ಕ್ರಿಸ್ತರಾಜ ಬಾಲರಪಟ್ಟಣ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ಅಂಧಕಾರದ ಕಾರ್ಗತ್ತಲಿನಲ್ಲಿದ್ದ ಈ ಭಾಗದ ಜನರಿಗೆ ಅಕ್ಷರದ ಹಣತೆ ಹಚ್ಚಿ ಬೆಳಕು ಹರಡಿದ್ದಾರೆ. ಇಂದು ಈ ಸಂಸ್ಥೆಯಲ್ಲಿ ಓದಿದ ಹಲವಾರು ಮಂದಿ ವೈದ್ಯಕೀಯ ಕ್ಷೇತ್ರ, ಇಂಜಿನಿಯರ್ ಕ್ಷೇತ್ರ, ಆಡಳಿತ, ಶೈಕ್ಷಣಿಕ ಕ್ಷೇತ್ರ, ವ್ಯಾಪಾರ, ಉದ್ಯಮ, ರಾಜಕೀಯ, ಮಿಲಿಟರಿ ಹಾಗೂ ಪೊಲೀಸ್ ಹಾಗೂ ಕೃಷಿ ಕ್ಷೇತ್ರಗಳಲ್ಲಿ ಬದುಕು ಕಟ್ಟಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಜೀವನ ನಡೆಸುತ್ತಿದ್ದಾರೆ. ಇದಕ್ಕೆ ಕಾರಣ ರೋಮ್ಲಾಸ್ ಬ್ರದರ್ ಇವರ ಶೈಕ್ಷಣಿಕ ಸೇವೆ ಮತ್ತು ಕಾಳಜಿ. ಹಾಗಾಗಿ ಈ ಭಾಗದ ಜನರಿಗೆ ಜ್ಞಾನದ ದೀಪ ಹಚ್ಚಿದ ಮೊದಲ ಗುರು ರೆವರೆಂಡ್ ಬ್ರದರ್ ರೋಮ್ಲಾಸ್ ಅವರನ್ನು ಸ್ಮರಿಸುತ್ತಾ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಗುರು ಎಂದರೆ ವ್ಯಕ್ತಿಯಲ್ಲ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕರೆದೊಯ್ಯುವ ಶಕ್ತಿ. ಗುರು ಎಂದರೆ ತಾನು ಬೆಂದು ಪರರಿಗೆ ಬೆಳಕು ನೀಡುವ ಹಣತೆ, ಜ್ಞಾನ. ಅದಕ್ಕೆ ಗುರುಗಳನ್ನು ಜ್ಞಾನ ಸೂರ್ಯ ಎನ್ನುತ್ತಾರೆ. ಸೂರ್ಯ ಬಂದ ಕೂಡಲೇ ಕತ್ತಲೆ ಹೇಗೆ ಸಹಜವಾಗಿ ಕರಗುತ್ತದೆಯೋ, ಗುರುವಿನ ಜ್ಞಾನದ ಅನುಗ್ರಹದಿಂದ ಅಜ್ಞಾನ ತಾನಾಗಿಯೇ ಸರಿದು ಸುಜ್ಞಾನ ಫಲಿಸುತ್ತದೆ. ಎಲ್ಲರನ್ನ ತನ್ನ ಮಕ್ಕಳೆಂದೇ ಭಾವಿಸಿ ಸಮದೃಷ್ಟಿಯಿಂದ ನೋಡುತ್ತಾ ಜ್ಞಾನಧಾರೆಯನ್ನು ಹರಿಸುವ ನಮ್ಮೆಲ್ಲರ ಬಾಳಿಗೆ ಬೆಳಕಾದ ಗುರುಗಳನ್ನು ಗೌರವಿಸಲು ಅರ್ಥಪೂರ್ಣ ಹಾಗೂ ಅಭೂತಪೂರ್ವ ಕಾರ್ಯಕ್ರಮವನ್ನು, ಇಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆತ್ಮೀಯರೇ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮತ್ತೆಲ್ಲೋ ಜೀವಿಸುತ್ತಿರುವ ನಾವು ನೀವುಗಳು ತಂದೆ ತಾಯಿಯ ಮಮತೆಯ ಮಡಿಲಿಗೆ, ಎಲ್ಲರನ್ನೂ ಹೊತ್ತು ಪೊರೆವ ಭೂತಾಯಿಯ ಸಹನೆಯ ಒಡಲಿಗೆ ಧನ್ಯರಾಗಲೇಬೇಕು. ಪ್ರತಿಯೊಬ್ಬರ ಬದುಕನ್ನು ರೂಪಿಸುವಲ್ಲಿ ಜನ್ಮ ನೀಡಿದ ಮಾತೃಪಿತೃಗಳು ವಿದ್ಯೆ, ವಿನಯ, ಕರುಣೆ, ಮಮತೆ ಮತ್ತು ಸಂಸ್ಕಾರವನ್ನು ರೂಪಿಸುವಲ್ಲಿ ಗುರುವೃಂದದವರು, ಆಪತ್ತಿನಲ್ಲಿ ಜೀವ ರಕ್ಷಿಸುವ ವೈದ್ಯರು ಪೂಜ್ಯರಾಗುತ್ತಾರೆ, ದೈವ ಸ್ವರೂಪಿಗಳಾಗುತ್ತಾರೆ. ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಹಾಗೂ ವೈದ್ಯ ದೇವೋಭವ ಎಂಬ ಶ್ಲೋಕ ಸಮಾಜದಲ್ಲಿ ಈ ಮಹಾತ್ಮರುಗಳ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ಹಾಗೂ ವ್ಯಕ್ತಪಡಿಸುತ್ತದೆ. ಗುರುವಿಗೆ ಮೀರಿದ ತತ್ವವಿಲ್ಲ, ಗುರುವಿಗೆ ಮೀರಿದ ತಪಸ್ಸಿಲ್ಲ. ಜ್ಞಾನದ ದಾರಿ ದೀಪ ತೋರುವ ಶ್ರೀ ಗುರುಗಳಿಗೆ ಪ್ರಣಾಮಗಳು. ಗುರುವಿನ ಮಹಿಮೆ ಅಪಾರ. ಅಂತರಂಗಕ್ಕಿಂತ ಮಿಗಿಲಾದ ನ್ಯಾಯವಿಲ್ಲ, ಆತ್ಮಸಾಕ್ಷಿಕ್ಕಿಂತ ಮಿಗಿಲಾದ ತೀರ್ಪು ಮತ್ತೊಂದಿಲ್ಲ ಎಂಬ ಸತ್ಯವನ್ನು ಗುರುಗಳು ತನ್ನ ಶಿಷ್ಯರ ಅಂತರ್ಯದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಅಂತಹ ಗುರುಗಳಿಗೆ ವಂದಿಸುತ್ತಾ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕೃತಜ್ಞರಾಗಲು 1995-96ನೇ ಸಾಲಿನ 7ನೇ ತರಗತಿ ಮತ್ತು 1998-99ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳಾದ ನಾವು ನೀವು ಇಂದು ಕಲಿಸಿದ ಗುರುಗಳಿಗೆ ಕೃತಜ್ಞರಾಗಲು ಈ ಶುಭ ದಿನದಂದು ಸೇರಿದ್ದೇವೆ. ಸುಮಾರು 2017ರಿಂದಲೂ ಈ ಮಹತ್ ಕಾರ್ಯವನ್ನು ಮಾಡಬೇಕು ಅಂತ ಕೆಲವು ಸ್ನೇಹಿತರು ತೀರ್ಮಾನಿಸಿದ್ದಾಗ ಇಷ್ಟು ಜನ ಸ್ನೇಹಿತರ ಸಂಪರ್ಕವಿರಲಿಲ್ಲ. ವಾಟ್ಸಾಪ್ ಗುಂಪನ್ನು ರಚಿಸಿ ವಿವಿಧೆಡೆ ನೆಲೆಸಿದ್ದ ಎಲ್ಲ ಸ್ನೇಹಿತೆಯರ ಒಬ್ಬೊಬ್ಬರ ನಂಬರ್ಗಳನ್ನು
ಗುಂಪಿನಲ್ಲಿ ಕಲೆಕ್ಟ್ ಮಾಡಿ ಸೇರಿಸುತ್ತಾ ಎಲ್ಲರನ್ನ ಒಗ್ಗೂಡಿಸಿ ಅವರಿಗೆ ಒಮ್ಮೆ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿಸಿ ಅಂದು ಚಾಮರಾಜನಗರ ಜಿಲ್ಲೆಯಲ್ಲಿಯೇ ನಾವು ಓದಿದ ಈ ಶಾಲೆ ಕ್ರಿಸ್ತರಾಜ ಬಾಲರ ಪಟ್ಟಣ ಒಂದು ಮಾದರಿ ಶಾಲೆಯಾಗಿ ರೂಪುಗೊಂಡಿತ್ತು. ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಮಾನ್ಯತೆಯನ್ನ ಹಾಗೂ ಜನಪ್ರಿಯತೆಯನ್ನ ಗಳಿಸಿಕೊಂಡಿತ್ತು. ಆದರೆ ಇಂದು ಈ ಶಾಲೆ ಮುಚ್ಚಿರುವ ಹಾಗೂ ಶಾಲೆಯ ದುಸ್ಥಿತಿಗಳನ್ನು ಅರಿತು ಮನನೊಂದು ಎಲ್ಲ ಗುರುಗಳನ್ನು ಸೇರಿಸಿ, ಎಲ್ಲ ಬಾಲ್ಯದ ಸ್ನೇಹಿತರುಗಳನ್ನು ಸೇರಿಸಿ ನಾವು ಪಾಠ ಕೇಳುತ್ತಿದ್ದ ಕೊಠಡಿಗಳು, ಸಮವಸ್ತ್ರಧಾರಿಗಳಾಗಿ ಇಲ್ಲಿ ವ್ಯಾಯಾಮ ಮತ್ತು ಡ್ರಿಲ್ ಮಾಡುತ್ತಿದ್ದಂತಹ ಈ ಮೈದಾನ ಮತ್ತು ಆಟ ಆಡುತ್ತಿದ್ದ ಆಟಗಳು, ಇಲ್ಲಿನ ಶಾಲಾ ಪರಿಸರಕ್ಕೆ, ಮರಗಿಡಗಳು ಮತ್ತು ಇಲ್ಲಿನ ಶಾಲೆಯ ವಾತಾವರಣಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವ ದೃಷ್ಟಿಯಲ್ಲಿ ಮತ್ತು ನಮ್ಮ ಬಾಲ್ಯದ ಸವಿನೆನಪುಗಳನ್ನು ಒಮ್ಮೆ ಕಣ್ತುಂಬಿಕೊಳ್ಳಲು ಎಲ್ಲ ಬಾಲ್ಯದ ಸ್ನೇಹಿತರುಗಳು ಇಲ್ಲಿ ಸೇರಿದ್ದೇವೆ. ಈ ಗುರುವಂದನ 25 ವರ್ಷಗಳ ನಂತರದ ಅಪೂರ್ವ ಸ್ನೇಹ ಸಂಗಮವಾಗಿ ಇಲ್ಲಿ ಸೈನಿಕರಂತೆ ಹಗಲಿರುಳೆನ್ನದೆ ಎಲ್ಲರನ್ನ ಸಂಘಟಿಸಿದ ಮತ್ತು ಜವಾಬ್ದಾರಿಗಳನ್ನು ಹೊತ್ತು ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಸ್ನೇಹಿತರಿಗೆ ಮತ್ತು ಸ್ನೇಹಿತೆಯರ ಬಳಗಕ್ಕೆ ಧನ್ಯವಾದಗಳನ್ನು ಮೊದಲಿಗೆ ಸಲ್ಲಿಸ್ತೇನೆ. ನಮ್ಮ ಆಹ್ವಾನಕ್ಕೆ ಓಗೊಟ್ಟು ಪ್ರೀತಿಯಿಂದ ಆಗಮಿಸಿ ನಮ್ಮ ಗೌರವ, ಸನ್ಮಾನ ಹಾಗೂ ಆತಿಥ್ಯವನ್ನು ಸ್ವೀಕರಿಸಲಿರುವ ನನ್ನೆಲ್ಲ ಗುರುವೃಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನೀವು ಬೆಳಗಿದ ಜ್ಞಾನದ ಹಣತೆ ಇಂದು ನಮ್ಮೆಲ್ಲರ ಬದುಕನ್ನು ಬೆಳಗುತ್ತಿದೆ. ನಿಮಗೆ ಕೃತಜ್ಞರಾಗುವೆ ಗುರುಗಳೇ ಎಂದು ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಶುಭಾರಂಭ ಸಲ್ಲಿಸುತ್ತೇನೆ. ಎಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳನ್ನು ಪ್ರಸ್ತುತಪಡಿಸಿದ ಶ್ರೀ ಶಿವರಾಜು ರವರಿಗೆ ಧನ್ಯವಾದಗಳು.